ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಈಗ ಬಂದ್ ಆಗಿದೆ. ನಗರದ ಸ್ಟಾರ್ ಹೋಟೆಲ್ಗಳ ಅಡುಗೆ ಕೋಣೆಗೆ ಈಗ ಸೌದೆ ಬರುವಂತ ಪರಿಸ್ಥಿತಿ ಆಗಿದೆ. ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆಯನ್ನ ಬಳಸಿ ಅಡುಗೆ ತಯಾರಿಯನ್ನ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಈಗ ಹೋಟೆಲ್ಗಳು ಮುಂದಾಗಿವೆ. ಕೆಲವು ಹೋಟೆಲ್ಗಳಲ್ಲಿ ಆಪ್ಷನ್ಸ್ಗಳು ಇರೋದಿಲ್ಲ. ಗ್ಯಾಸ್ ಕೊರತೆ ಕಾರಣ ಅಡುಗೆ ತಯಾರಿಸಲು ಸೌದೆಯನ್ನ ಬಳಕೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಬುಕ್ಕಿಂಗ್ ಆಗಿದ್ದಂಥ ಗೆಸ್ಟ್ಗಳಿಗೆ ಅಡುಗೆ ಬೇಕಲ್ವಾ, ಊಟ ಬೇಕಲ್ವಾ, ಹಾಗಾಗಿ ಅವ್ರಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಹೋಟೆಲ್ಗಳಿಗೆ ಹೇಗೆ ಸೌದೆಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಸೌದೆಗಳನ್ನು ತೊಗೊಂಡು ಹೋಗ್ಬಿಟ್ಟು ಅಡುಗೆ ಮಾಡುವಂಥ ಪರಿಸ್ಥಿತಿ ಈಗ ಸ್ಟಾರ್ ಹೋಟೆಲ್ಗಳಿಗೆಲ್ಲ ಬಂದಿದೆ. ಗೆಸ್ಟ್ಗಳು ಬುಕ್ಕಿಂಗ್ ಆಗಿರುತ್ತೆ, ಅವ್ರಿಗೆ ಊಟ ಕೊಡಬೇಕು. ಊಟ ಕೊಡದೇ ಇದ್ದರೆ ರೆಪ್ಯುಟೇಷನ್ ಹಾಳಾಗುತ್ತೆ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮತ್ತು ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ, ಈಗ 3 ಸ್ಟಾರ್ ಹೋಟೆಲ್ಗಳಲ್ಲಿ ಈಗ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಸೌದೆಯನ್ನು ಬಳಕೆ ಮಾಡುವಂಥ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದ್ದಾರೆ ಅಂತಂದರೆ ಪಾಪ ಅಡುಗೆ ಮನೆಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ಬೇಕೇನೋ ಇನ್ಮೇಲೆ ಅಂತ. ಅವ್ರಿಗೆ ಕೇಳಿ, ಹೋಟೆಲ್ನವ್ರಿಗೆ ಈ ಎಲೆಕ್ಟ್ರಿಕಲ್ದು ಏನೂ ವ್ಯವಸ್ಥೆಗಳಿಲ್ವಾ ಆ ಥರ ಮಾಡ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ? ಅರುಣ್, ಎಂಥ ಪರಿಸ್ಥಿತಿ ಬಂತು ನೋಡಿ. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಈ ಥರ ಸಿಚುವೇಶನ್ ನೋಡ್ತಾ ಇದ್ದೀವಿ, ಬಟ್ ಈಗ ಸ್ಟಾರ್ ಹೋಟೆಲ್ಗಳಿಗೂ ಈ ರೀತಿಯ ಪರಿಸ್ಥಿತಿ ಬಂದಿದೆ. ಟೆರೆಸ್ ಮೇಲೆ ಸ್ಟಾರ್ ಹೋಟೆಲ್ನಲ್ಲಿ ಈ ರೀತಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತಹ ಪರಿಸ್ಥಿತಿ, ಅದರಲ್ಲೂ ಕೂಡ ಬೆಂಗಳೂರಿನಂತಹ ಸಿಟಿಯಲ್ಲಿ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂದರೆ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ಸಾಮಾನ್ಯವಾಗಿ ಒಂದು ಬ್ರ್ಯಾಂಡಿಂಗನ್ನು ಮಾಡಿರ್ತಾರೆ, ಅಂದರೆ ಸೌದೆ ಒಲೆಯಲ್ಲಿ ನಾವು ಅಡುಗೆ ಮಾಡ್ತೀವಿ ಅಂತ. ಸಣ್ಣ ಪುಟ್ಟ ಹೋಟೆಲ್ಸ್ ಅವರು ಆ ರೀತಿ ಮಾಡ್ಕೋತಾರೆ, ಅಂದರೆ ಸೌದೆ ಒಲೆಯ ಅಡುಗೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ. ಬಟ್ ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಅನಿವಾರ್ಯವಾಗಿ ಈಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತಹ ಪರಿಸ್ಥಿತಿ. ಸೊ ಬಾಣಸಿಗರು ಹೊಸದಾಗಿ ಈ ರೀತಿಯ ಒಂದು ಎಕ್ಸ್ಪರಿಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಏನು ಮಾಡೋದು, ಅನಿವಾರ್ಯವಾಗಿ ಹೋಟೆಲ್ ನಡಿಲೇಬೇಕಲ್ಲ ಅನ್ನುವಂಥದ್ದು. ಸರ್, ಈಗ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ನಿಮ್ಮ ಕೆರಿಯರ್ನಲ್ಲಿ? ಹೌದು ಮೇಡಮ್, ಫಸ್ಟ್ ಟೈಮ್. ಹೆಂಗೆ ಹೋಗೆ ಅವೆಲ್ಲ ಮಾಮೂಲಿ ಗೆಸ್ಟ್ಗಳಿಗೋಸ್ಕರ ಕೊಡಲೇಬೇಕಲ್ಲ, ಮಾಡಲೇಬೇಕು, ಏನೂ ಮಾಡೋಕ್ಕಲ್ಲ. ಇನ್ನು ನಾಳೆ ಸ್ವಲ್ಪ ಇನ್ನೊಂದು 2 ಒಲೆ ಅರೇಂಜ್ ಮಾಡ್ಕೊಡ್ತೀವಿ. ಸ್ವಲ್ಪ ಮಾಡಬೇಕಲ್ಲ ಮೇಡಮ್, ಸಿಲಿಂಡರ್ ಬಂದಿಲ್ಲ. ಟೈಮ್ ಸಿಕ್ಕಾಪಟ್ಟೆ ಹಿಡಿಯುತ್ತೆ ಅನ್ಸುತ್ತೆ. ಇಲ್ಲ, ಹೊತ್ಕೊಂಬಿಟ್ರೆ ಒಲೆ ಏನು ಲೇಟ್ ಆಗಲ್ಲ, ಅದಕ್ಕೆ ಗ್ಯಾಸ್ಗಿನ್ನ ಫಾಸ್ಟಾಗಿ ಆಗುತ್ತೆ ಅಡುಗೆ. ಇದರಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಏನು ತೊಂದರೆ ಇಲ್ಲ ಮೇಡಮ್. ಎಷ್ಟು 200 ಜನ ಇದೆ, ಇನ್ನು 300 ಜನ ಇದ್ರೆ ಕೊಡಲೇಬೇಕಲ್ಲ. ಟಿಫನ್, ಲಂಚು, ಡಿನ್ನರ್ ಎಲ್ಲ ಮಾಡಲೇಬೇಕು. ಸೊ ಇನ್ನೊಂದು ಭಾಗದಲ್ಲಿ ಸೌದೆನೆಲ್ಲ ಪಾಪ ಅರೇಂಜ್ ಮಾಡಿದ್ದಾರೆ, ಯಾಕಂದ್ರೆ ಇನ್ನೂ ಎಷ್ಟು ದಿನ ಇರುತ್ತೋ ಈ ರೀತಿಯ ಸಿಚುವೇಶನ್ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸರ್, ಇವಾಗ ಬೇರೆ ಮಾರ್ಗನೇ ಇಲ್ವಾ ಎಲೆಕ್ಟ್ರಿಕಲ್ ಅಥವಾ ಏನು? ಎಲೆಕ್ಟ್ರಿಕಲ್ ಇಷ್ಟು ಬಲ್ಕ್ ಕುಕಿಂಗ್ ನಾವು ಮಾಡೋಕ್ಕಾಗಲ್ಲ, ಆಗಲ್ಲ. ಎಲೆಕ್ಟ್ರಿಕಲ್ ಎಲ್ಲ ಆಗೋದಿಲ್ಲ. ಒಂದು ಸೌದೆ ಇದು ಬಿಟ್ಟರೆ ಮತ್ತೆ ಚಾರ್ಕೋಲಲ್ಲಿ ಚಾರ್ಕೋಲ್ ಸ್ಟವ್ ಇಟ್ಕೊಂಡು ಮಾಡಬೇಕು. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಎಷ್ಟು ಕಷ್ಟನೋ, ಈ ಸೌದೆನ ಹೊಂಚೋಗೋದು ಅಷ್ಟೇ ಕಷ್ಟ ಅಲ್ವಾ? ತೊಂದರೆ ಆಗುತ್ತೆ ಬೇರೆಯವ್ರಿಗೆ, ಬಟ್ ನಮಗೆ ನಮ್ಮ ಓನರ್ದು ಫಾರ್ಮ್ ಇದೆ ನೆಲಮಂಗಲದ ಹತ್ರ, ಹಾಗಾಗಿ ನಮ್ಗೆ ಸೌದೆಗೆ ಏನು ತೊಂದರೆ ಇಲ್ಲ. ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಇದು ಚಾರ್ಕೋಲು ಮಾರ್ಕೆಟಲ್ಲಿ ಅವೈಲೇಬಲ್. ನಮ್ಗೆ ಏನ್ ಗೊತ್ತಾ, ಸ್ಟಾರ್ ಹೋಟೆಲ್ ಅಂದ್ರೆ ನೀವೆಲ್ಲ ಪಾಪ ಸೂಟು ಬೂಟು ಹಾಕೊಂಡು ಟಿಪ್ ಟಾಪ್ ಆಗಿರ್ತೀರಾ. ಇಲ್ಲಿ ನೋಡಿದ್ರೆ ಈ ರೀತಿ ಅಡ್ಗೆ ಮಾಡೋ ಪರಿಸ್ಥಿತಿ, ಹೆಂಗೆಲ್ಲ ಪರಿಸ್ಥಿತಿ ಅನುಭವ. ಮತ್ತೆ ನಾವು ಸಾಂಪ್ರದಾಯಿಕ ಪದ್ಧತಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಹಳೆ ಜೀವನದ ಕಡೆಗೆ ನಾವು ಹೆಜ್ಜೆ ಆಗ್ತಾ ಇದ್ದೀವಿ ಅನ್ಸುತ್ತೆ ನನಗೆ. ಈ ಆಧುನಿಕತೆ ಎಲ್ಲ ಬಿಟ್ಟು ಮತ್ತೆ ನಮ್ಮ ಪುರಾತನ ಸಾಂಪ್ರದಾಯಿಕ ಅಡುಗೆ ಕಡೆನೇ ನಾವು ಒಲವು ಈಗ ಅದೇ ತರ ಕಾಣ್ತಾ ಇದೆ. ಈಗ ಬೇರೆ ಹೋಟೆಲ್ ಅವರು ಅನಿವಾರ್ಯನ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ತುಂಬಾ ಹೋಟೆಲ್ ಅವರು. ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೇಕು. ಏಕೆಂದ್ರೆ ನಮ್ದು ಬುಕ್ಕಿಂಗ್ ಎಲ್ಲ ಮೊದಲೇ ನಮಗೆ 2 ತಿಂಗಳು ಮೊದಲೇ ನಮ್ದು ಬುಕ್ಕಿಂಗ್ ಆಗಿರುತ್ತೆ. ಬಂದು ಗೆಸ್ಟ್ಗಳು ನಾವು ಕ್ಯಾನ್ಸಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಏನೇ ಆಗಲಿ ನಾವು ಗೆಸ್ಟಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ, ಊಟದ ವ್ಯವಸ್ಥೆ ಮಾಡಲೇಬೇಕಾಗತ್ತೆ. ಗೆಸ್ಟಿಗೆ ನೀವು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಊಟ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ನಾವು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಕಮಿಟ್ ಆಗಿರ್ತೀವಿ, ಅದನ್ನು ನಾವು ವಿ ಹ್ಯಾವ್ ಟು ಕೀಪ್ ಅಪ್. ನಾವು ಅದನ್ನು ನಮ್ಮ ಕಮಿಟ್ಮೆಂಟನ್ನು ನಾವು ಇಡಬೇಕಾಗುತ್ತೆ. ಅದಕ್ಕಾಗಿ ನಾವು ಬೇರೆ ವ್ಯವಸ್ಥೆ ಮಾಡಿಕೊಂಡು ಸೌದೆ ಒಲೆ, ಚಾರ್ಕೋಲು ಇವೆಲ್ಲ ಯೂಸ್ ಮಾಡಿ ನಾವು ಅಡುಗೆ ತಯಾರಿಕೆ ಮಾಡ್ತಾ ಇದ್ದೀವಿ. ತೊಂದರೆ ಏನಿಲ್ಲ. ಸೊ ಇದು ಹೋಟೆಲ್ ಅವರು ಹೇಳ್ತಾ ಇರುವಂತಹ ಮಾತು. ಸೊ ಯಾವ್ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಇದೊಂದು ರೀತಿ ಉದಾಹರಣೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬೆಂಗಳೂರಿನಲ್ಲಿ ಸ್ಟಾರ್ ಹೋಟೆಲ್ಗಳು ಟೆರೆಸ್ ಮೇಲೆ ನಿಂತ್ಕೊಂಡ್ಬಿಟ್ಟು ಸೌದೆಗಳನ್ನು ಬಳಕೆ ಮಾಡಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಒಂದು ಒಳ್ಳೆಯ ಅನುಭವ. ಬಟ್ ಪಾಪ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪಾತ್ರೆಗೆಲ್ಲ ಫಸ್ಟು ಮಣ್ಣು ಹಚ್ಚಬೇಕಾಗಿತ್ತಿಲ್ಲ, ಅದರ ತೊಳೆಯೋದೇ ಕಷ್ಟ, ಅದು ಕಷ್ಟ ಆಗ್ಬಿಡುತ್ತೆ ಅದಕ್ಕೆ.